ನೀವೆಲ್ಲರೂ ಮಹಾರಾಷ್ಟ್ರದ ಉತ್ತರ ಪಂಢರಪುರಕ್ಕೆ ಹೋಗಿರ್ತೀರಾ, ಆದರೆ ದಕ್ಷಿಣ ಪಂಢರಪುರ ಕೇಳಿದ್ದೀರಾ? ಹೌದು, ಇದಿರೋದು ನಮ್ಮ ಮೈಸೂರಲ್ಲೇ. ಮೈಸೂರಿಂದ KRSಗೆ ಹೋಗಬೇಕಾದ್ರೆ ಮಂಡಿ ರಸ್ತೆ ಸಿಗತ್ತೆ. ಅಲ್ಲೇ ಮೊಗರಹಳ್ಳಿಯಲ್ಲಿದೆ ಪಾಂಡುರಂಗ ವಿಠಲನ ದೇವಸ್ಥಾನ. ಈ ದೇವಸ್ಥಾನದ ವಿಶೇಷತೆಗಳನ್ನ ಹೇಳ್ತಾ ಹೋದರೆ ಸಾಲು ಸಾಲು. ನರ್ಮದಾ ನದಿಯ ದಂಡೆಯಲ್ಲಿರುವಂತಹ ಸಾಲಿಗ್ರಾಮದ ಶಿಲೆಯಿಂದ ಮಾಡಿರುವಂತಹ ದೇವರ ವಿಗ್ರಹಗಳು. ಈ ದೇವಸ್ಥಾನದ ನಿರ್ಮಾಣದಲ್ಲಿ ಸರಿಸುಮಾರು 275ಕ್ಕೂ ಹೆಚ್ಚು ಭಜನಾ ಮಂಡಳಿಗಳು ಭಾಗವಹಿಸಿದೆ ಅಂತೆ. ಹಾಗೆ 99 ಭಾಗ ಶ್ರಮ, ಸೇವೆ, ಸಮರ್ಪಣೆ ಇಲ್ಲಿ ಮಹಿಳೆಯರದ್ದೇ. ಆದ್ದರಿಂದ ಇದೊಂದು ಕೇವಲ ದೇವಸ್ಥಾನ ಅಷ್ಟೇ ಅಲ್ಲ, ಮಹಿಳಾ ಶಕ್ತಿ ಮತ್ತು ಭಕ್ತಿಯ ಜೀವಂತ ಉದಾಹರಣೆ. ಇದು ದಕ್ಷಿಣ ಪಂಢರಾಪುರ ಎಂದೇ ಪ್ರಸಿದ್ಧ. ಹಾಗೆ ದಕ್ಷಿಣ ಕಾನಡ ವಿಠಲ ದೇವಸ್ಥಾನ ಅಂತ ಕೂಡ ಕರೀತಾರೆ. ಇಲ್ಲಿ ವಿಠಲ ಮತ್ತು ರುಕ್ಮಿಣಿ ದೇವರು ಇಬ್ಬರು ಒಂದೇ ಸ್ಥಳದಲ್ಲಿ ವಿರಾಜಮಾನರಾಗಿ ಪ್ರತಿಷ್ಠಾಪನೆ ಆಗಿರೋದೇ ವಿಶೇಷ. ನೋಡೋಕ್ಕೆ ಕಣ್ಣಿಗಂತೂ ಹಬ್ಬ. ಬಂದು ನೋಡಿ, ಮಿಸ್ ಮಾಡ್ಕೋಬೇಡಿ. ಈ ದೇವಸ್ಥಾನದ ಸಂಪೂರ್ಣ ಮಾಹಿತಿಯನ್ನು ವಿಠಲ ಸೇವಾ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರು ಮತ್ತು 300ಕ್ಕೂ ಹೆಚ್ಚು ಭಜನಾ ಮಂಡಳಿಗಳಿಗೆ ಗುರುಗಳಾದಂತಹ ಸ್ವತಃ ಸುಬ್ಬುರಾವ್ ದಾಸರು ಹೇಳ್ತಾರೆ ನನ್ನ ಮುಂದಿನ ವಿಡಿಯೋದಲ್ಲಿ. ಹಾಗಾಗಿ ತಪ್ಪದೇ ತಿಳ್ಕೊಳ್ಳೋದಕ್ಕೆ ನನ್ನ ಮುಂದಿನ ವಿಡಿಯೋನ ಫಾಲೋ ಮಾಡಿ, ಮಿಸ್ ಮಾಡ್ಕೋಬೇಡಿ. ವಿಠಲ.